ತಾಯಿ ಹಾಸನಾಂಬೆಯ ದರ್ಶನಕ್ಕಾಗಿ ಲಕ್ಷ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ನಿನ್ನೆ ಅಂತೂ ಶನಿವಾರ ಇಡೀ ದಿನ ಸಿಕ್ಕಾಪಟ್ಟೆ ರಶ್ ಇತ್ತು. ರಾತ್ರಿವರೆಗೂ ನಿನ್ನೆ ತಡರಾತ್ರಿವರೆಗೂ ಕೂಡ ಹಾಸನಾಂಬೆಯ ದರ್ಶನವನ್ನ ಜನ ಪಡಿತಾನೆ ಇದ್ರು. ಇವತ್ತು ಕೂಡ ಸಾಕಷ್ಟು ಜನ ಹರಿದು ಬರುವಂತಹ ಭಕ್ತ ಸಾಗರವೇ ಹರಿದು ಬರುವಂತಹ ಸಾಧ್ಯತೆಗಳಿದೆ. ನಿನ್ನೆ ರಾತ್ರಿ ಆದರೂ ಕೂಡ ಸಚಿವ ಕೃಷ್ಣ ಭೈರೇಗೌಡ ಅಲ್ಲೇ ದೇವಸ್ಥಾನದಲ್ಲೇ ಇದ್ದು ಭಕ್ತರಿಗೆ ದರ್ಶನಕ್ಕೆ ಮಾಡಿದ ವ್ಯವಸ್ಥೆಗಳ ಪರಿಶೀಲನೆ ನಡೆಸ್ತಾ ಇದ್ರು. ಕೃಷ್ಣ ಭೈರೇಗೌಡ ನೇತೃತ್ವದಲ್ಲಿ ಹಾಸನಾಂಬೆಯ ದರ್ಶನಕ್ಕೆ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇವತ್ತು ಕೂಡ ಭಾನುವಾರ ಆದ್ರಿಂದ ಇವತ್ತು ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬರೋ ನಿರೀಕ್ಷೆ ಇದೆ. ಸಚಿವ ಕೃಷ್ಣ ಭೈರೇಗೌಡ ಕ್ಯೂ ಪರಿಶೀಲನೆ ತಡರಾತ್ರಿ ನಿನ್ನೆ ಲೇಟ್ ನೈಟ್ ವರೆಗೂ ಕೂಡ ಕ್ಯೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ನಿನ್ನೆ ತಡರಾತ್ರಿವರೆಗೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ರು, ಕ್ಯೂ ಇದ್ದೇ ಇತ್ತು. ಸೊ ಇವತ್ತು ಕೂಡ ಬೆಳಗ್ಗೆ ಬಹಳ ಬೇಗನೆ ಕ್ಯೂ ಶುರುವಾಗಿದೆ. ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಜನ ಹರಿದು ಬರ್ತಿದ್ದಾರೆ. ತಾಯಿ ಹಾಸನಾಂಬೆಯ ದರ್ಶನಕ್ಕಾಗಿ ಲಕ್ಷ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ನಿನ್ನೆ ಅಂತೂ ಶನಿವಾರ ಇಡೀ ದಿನ ಸಿಕ್ಕಾಪಟ್ಟೆ ರಶ್ ಇತ್ತು. ರಾತ್ರಿವರೆಗೂ ನಿನ್ನೆ ತಡರಾತ್ರಿವರೆಗೂ ಕೂಡ ಹಾಸನಾಂಬೆಯ ದರ್ಶನವನ್ನ ಜನ ಪಡಿತಾನೆ ಇದ್ರು. ಇವತ್ತು ಕೂಡ ಸಾಕಷ್ಟು ಜನ ಹರಿದು ಬರುವಂತಹ ಭಕ್ತ ಸಾಗರವೇ ಹರಿದು ಬರುವಂತಹ ಸಾಧ್ಯತೆಗಳಿದೆ. ನಿನ್ನೆ ರಾತ್ರಿ ಆದರೂ ಕೂಡ ಸಚಿವ ಕೃಷ್ಣ ಭೈರೇಗೌಡ ಅಲ್ಲೇ ದೇವಸ್ಥಾನದಲ್ಲೇ ಇದ್ದು ಭಕ್ತರಿಗೆ ದರ್ಶನಕ್ಕೆ ಮಾಡಿದ ವ್ಯವಸ್ಥೆಗಳ ಪರಿಶೀಲನೆ ನಡೆಸ್ತಾ ಇದ್ರು. ಕೃಷ್ಣ ಭೈರೇಗೌಡ ನೇತೃತ್ವದಲ್ಲಿ ಹಾಸನಾಂಬೆಯ ದರ್ಶನಕ್ಕೆ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇವತ್ತು ಕೂಡ ಭಾನುವಾರ ಆದ್ರಿಂದ ಇವತ್ತು ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬರೋ ನಿರೀಕ್ಷೆ ಇದೆ. ಸಚಿವ ಕೃಷ್ಣ ಭೈರೇಗೌಡ ಕ್ಯೂ ಪರಿಶೀಲನೆ ತಡರಾತ್ರಿ ನಿನ್ನೆ ಲೇಟ್ ನೈಟ್ ವರೆಗೂ ಕೂಡ ಕ್ಯೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ನಿನ್ನೆ ತಡರಾತ್ರಿವರೆಗೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ರು, ಕ್ಯೂ ಇದ್ದೇ ಇತ್ತು. ಸೊ ಇವತ್ತು ಕೂಡ ಬೆಳಗ್ಗೆ ಬಹಳ ಬೇಗನೆ ಕ್ಯೂ ಶುರುವಾಗಿದೆ. ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಜನ ಹರಿದು ಬರ್ತಿದ್ದಾರೆ. ತಾಯಿ ಹಾಸನಾಂಬೆಯ ದರ್ಶನಕ್ಕಾಗಿ ಲಕ್ಷ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ನಿನ್ನೆ ಅಂತೂ ಶನಿವಾರ ಇಡೀ ದಿನ ಸಿಕ್ಕಾಪಟ್ಟೆ ರಶ್ ಇತ್ತು. ರಾತ್ರಿವರೆಗೂ ನಿನ್ನೆ ತಡರಾತ್ರಿವರೆಗೂ ಕೂಡ ಹಾಸನಾಂಬೆಯ ದರ್ಶನವನ್ನ ಜನ ಪಡಿತಾನೆ ಇದ್ರು. ಇವತ್ತು ಕೂಡ ಸಾಕಷ್ಟು ಜನ ಹರಿದು ಬರುವಂತಹ ಭಕ್ತ ಸಾಗರವೇ ಹರಿದು ಬರುವಂತಹ ಸಾಧ್ಯತೆಗಳಿದೆ. ನಿನ್ನೆ ರಾತ್ರಿ ಆದರೂ ಕೂಡ ಸಚಿವ ಕೃಷ್ಣ ಭೈರೇಗೌಡ ಅಲ್ಲೇ ದೇವಸ್ಥಾನದಲ್ಲೇ ಇದ್ದು ಭಕ್ತರಿಗೆ ದರ್ಶನಕ್ಕೆ ಮಾಡಿದ ವ್ಯವಸ್ಥೆಗಳ ಪರಿಶೀಲನೆ ನಡೆಸ್ತಾ ಇದ್ರು. ಕೃಷ್ಣ ಭೈರೇಗೌಡ ನೇತೃತ್ವದಲ್ಲಿ ಹಾಸನಾಂಬೆಯ ದರ್ಶನಕ್ಕೆ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇವತ್ತು ಕೂಡ ಭಾನುವಾರ ಆದ್ರಿಂದ ಇವತ್ತು ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬರೋ ನಿರೀಕ್ಷೆ ಇದೆ. ಸಚಿವ ಕೃಷ್ಣ ಭೈರೇಗೌಡ ಕ್ಯೂ ಪರಿಶೀಲನೆ ತಡರಾತ್ರಿ ನಿನ್ನೆ ಲೇಟ್ ನೈಟ್ ವರೆಗೂ ಕೂಡ ಕ್ಯೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ನಿನ್ನೆ ತಡರಾತ್ರಿವರೆಗೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ರು, ಕ್ಯೂ ಇದ್ದೇ ಇತ್ತು. ಸೊ ಇವತ್ತು ಕೂಡ ಬೆಳಗ್ಗೆ ಬಹಳ ಬೇಗನೆ ಕ್ಯೂ ಶುರುವಾಗಿದೆ. ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಜನ ಹರಿದು ಬರ್ತಿದ್ದಾರೆ. ತಾಯಿ ಹಾಸನಾಂಬೆಯ ದರ್ಶನಕ್ಕಾಗಿ ಲಕ್ಷ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ನಿನ್ನೆ ಅಂತೂ ಶನಿವಾರ ಇಡೀ ದಿನ ಸಿಕ್ಕಾಪಟ್ಟೆ ರಶ್ ಇತ್ತು. ರಾತ್ರಿವರೆಗೂ ನಿನ್ನೆ ತಡರಾತ್ರಿವರೆಗೂ ಕೂಡ ಹಾಸನಾಂಬೆಯ ದರ್ಶನವನ್ನ ಜನ ಪಡಿತಾನೆ ಇದ್ರು. ಇವತ್ತು ಕೂಡ ಸಾಕಷ್ಟು ಜನ ಹರಿದು ಬರುವಂತಹ ಭಕ್ತ ಸಾಗರವೇ ಹರಿದು ಬರುವಂತಹ ಸಾಧ್ಯತೆಗಳಿದೆ. ನಿನ್ನೆ ರಾತ್ರಿ ಆದರೂ ಕೂಡ ಸಚಿವ ಕೃಷ್ಣ ಭೈರೇಗೌಡ ಅಲ್ಲೇ ದೇವಸ್ಥಾನದಲ್ಲೇ ಇದ್ದು ಭಕ್ತರಿಗೆ ದರ್ಶನಕ್ಕೆ ಮಾಡಿದ ವ್ಯವಸ್ಥೆಗಳ ಪರಿಶೀಲನೆ ನಡೆಸ್ತಾ ಇದ್ರು. ಕೃಷ್ಣ ಭೈರೇಗೌಡ ನೇತೃತ್ವದಲ್ಲಿ ಹಾಸನಾಂಬೆಯ ದರ್ಶನಕ್ಕೆ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇವತ್ತು ಕೂಡ ಭಾನುವಾರ ಆದ್ರಿಂದ ಇವತ್ತು ಕೂಡ
ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬರೋ ನಿರೀಕ್ಷೆ ಇದೆ. ಸಚಿವ ಕೃಷ್ಣ ಬೈರೇಗೌಡ ಕ್ಯೂ ಪರಿಶೀಲನೆ ತಡರಾತ್ರಿ ನಿನ್ನೆ ಲೇಟ್ ನೈಟ್ ವರೆಗೂ ಕೂಡ ಕ್ಯೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ನಿನ್ನೆ ತಡರಾತ್ರಿವರೆಗೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ರು, ಕ್ಯೂ ಇದ್ದೇ ಇತ್ತು. ಸೊ ಇವತ್ತು ಕೂಡ ಬೆಳಗ್ಗೆ ಬಹಳ ಬೇಗನೆ ಕ್ಯೂ ಶುರುವಾಗಿದೆ. ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಜನ ಹರಿದು ಬರ್ತಿದ್ದಾರೆ. ತಾಯಿ ಹಾಸನಾಂಬೆಯ ದರ್ಶನಕ್ಕಾಗಿ ಲಕ್ಷ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ನಿನ್ನೆ ಅಂತೂ ಶನಿವಾರ ಇಡೀ ದಿನ ಸಿಕ್ಕಾಪಟ್ಟೆ ರಶ್ ಇತ್ತು. ರಾತ್ರಿವರೆಗೂ ನಿನ್ನೆ ತಡರಾತ್ರಿವರೆಗೂ ಕೂಡ ಹಾಸನಾಂಬೆಯ ದರ್ಶನವನ್ನ ಜನ ಪಡಿತಾನೆ ಇದ್ರು. ಇವತ್ತು ಕೂಡ ಸಾಕಷ್ಟು ಜನ ಹರಿದು ಬರುವಂತಹ ಭಕ್ತ ಸಾಗರವೇ ಹರಿದು ಬರುವಂತಹ ಸಾಧ್ಯತೆಗಳಿದೆ. ನಿನ್ನೆ ರಾತ್ರಿ ಆದರೂ ಕೂಡ ಸಚಿವ ಕೃಷ್ಣ ಬೈರೇಗೌಡ ಅಲ್ಲೇ ದೇವಸ್ಥಾನದಲ್ಲೇ ಇದ್ದು ಭಕ್ತರಿಗೆ ದರ್ಶನಕ್ಕೆ ಮಾಡಿದ ವ್ಯವಸ್ಥೆಗಳ ಪರಿಶೀಲನೆ ನಡೆಸ್ತಾ ಇದ್ರು. ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಹಾಸನಾಂಬೆಯ ದರ್ಶನಕ್ಕೆ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇವತ್ತು ಕೂಡ ಭಾನುವಾರ ಆದ್ದರಿಂದ ಇವತ್ತು ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬರೋ ನಿರೀಕ್ಷೆ ಇದೆ. ಸಚಿವ ಕೃಷ್ಣ ಬೈರೇಗೌಡ ಕ್ಯೂ ಪರಿಶೀಲನೆ ತಡರಾತ್ರಿ ನಿನ್ನೆ ಲೇಟ್ ನೈಟ್ ವರೆಗೂ ಕೂಡ ಕ್ಯೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ನಿನ್ನೆ ತಡರಾತ್ರಿವರೆಗೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ರು, ಕ್ಯೂ ಇದ್ದೇ ಇತ್ತು. ಸೊ ಇವತ್ತು ಕೂಡ ಬೆಳಗ್ಗೆ ಬಹಳ ಬೇಗನೆ ಕ್ಯೂ ಶುರುವಾಗಿದೆ. ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಜನ ಹರಿದು ಬರ್ತಿದ್ದಾರೆ. ತಾಯಿ ಹಾಸನಾಂಬೆಯ ದರ್ಶನಕ್ಕಾಗಿ ಲಕ್ಷ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ನಿನ್ನೆ ಅಂತೂ ಶನಿವಾರ ಇಡೀ ದಿನ ಸಿಕ್ಕಾಪಟ್ಟೆ ರಶ್ ಇತ್ತು. ರಾತ್ರಿವರೆಗೂ ನಿನ್ನೆ ತಡರಾತ್ರಿವರೆಗೂ ಕೂಡ ಹಾಸನಾಂಬೆಯ ದರ್ಶನವನ್ನ ಜನ ಪಡಿತಾನೆ ಇದ್ರು. ಇವತ್ತು ಕೂಡ ಸಾಕಷ್ಟು ಜನ ಹರಿದು ಬರುವಂತಹ ಭಕ್ತ ಸಾಗರವೇ ಹರಿದು ಬರುವಂತಹ ಸಾಧ್ಯತೆಗಳಿದೆ. ನಿನ್ನೆ ರಾತ್ರಿ ಆದರೂ ಕೂಡ ಸಚಿವ ಕೃಷ್ಣ ಬೈರೇಗೌಡ ಅಲ್ಲೇ ದೇವಸ್ಥಾನದಲ್ಲೇ ಇದ್ದು ಭಕ್ತರಿಗೆ ದರ್ಶನಕ್ಕೆ ಮಾಡಿದ ವ್ಯವಸ್ಥೆಗಳ ಪರಿಶೀಲನೆ ನಡೆಸ್ತಾ ಇದ್ರು. ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಹಾಸನಾಂಬೆಯ ದರ್ಶನಕ್ಕೆ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇವತ್ತು ಕೂಡ ಭಾನುವಾರ ಆದ್ದರಿಂದ ಇವತ್ತು ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬರೋ ನಿರೀಕ್ಷೆ ಇದೆ. ಸಚಿವ ಕೃಷ್ಣ ಬೈರೇಗೌಡ ಕ್ಯೂ ಪರಿಶೀಲನೆ ತಡರಾತ್ರಿ ನಿನ್ನೆ ಲೇಟ್ ನೈಟ್ ವರೆಗೂ ಕೂಡ ಕ್ಯೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ನಿನ್ನೆ ತಡರಾತ್ರಿವರೆಗೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ರು, ಕ್ಯೂ ಇದ್ದೇ ಇತ್ತು. ಸೊ ಇವತ್ತು ಕೂಡ ಬೆಳಗ್ಗೆ ಬಹಳ ಬೇಗನೆ ಕ್ಯೂ ಶುರುವಾಗಿದೆ. ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಜನ ಹರಿದು ಬರ್ತಿದ್ದಾರೆ.